ನಮಸ್ಕಾರ, ವೆಲ್ಕಮ್ ಟು ಮೈ ಲಾಗ್. ಇವತ್ತಿಂದು ಲಾಗ್ ಏನಂತ ಅಂದರೆ, ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು, ರೊಟ್ಟಿಗೂ ಒಳ್ಳೆ ಕಾಂಬಿನೇಷನ್ನು ತರಕಾರಿ ಸಾಂಬಾರು. ಈ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಕೊನೆಯವರೆಗೂ ವಿಡಿಯೋ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಸಾಲೆ ರುಬ್ಕೊಳ್ಳೋದಕ್ಕೆ 3 ಟೊಮೊಟೊ, 3 ಈರುಳ್ಳಿ, 1 ಗೆಡ್ಡೆ ಅಂದರೆ 1 ಫುಲ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 4ರಿಂದ 5 ಒಣಮೆಣಸಿನ್ಕಾಯಿ, 1 ಕಪ್ ಆಗೋಷ್ಟು ಕಾಯಿ ತುರಿ, ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು, ಅದಾದಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಮಸಾಲೆ ರುಬ್ಕೋಬೇಕು. ನೆಕ್ಸ್ಟು 2 ಥರ ಬೇಳೆ ಹಾಕ್ತಾಯಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಹೆಸ್ರು ಕಾಳು ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಕ್ಯಾಪ್ಸಿಕಮು, ಹಾಫ್ ಟೊಮೊಟೊ, ಕರ್ಬೇವಿನ ಸೊಪ್ಪು, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ಇಲ್ಲಿ ಒಂದು ಬಾಣಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಫ್ರೈ ಆದಮೇಲೆ ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೇಮ್ ಅದೇ ಥರನೇ ಸ್ವಲ್ಪ ಇದು ಚೂರು ಫ್ರೈ ಆದರೆ ಸಾಕು ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ. ಅದಾದಮೇಲೆ ಕರಿಬೇವು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಕಾಯಿ ತುರಿ 1 ಕಪ್ ಆಗೋಷ್ಟು ತೊಗೊಂಡಿದ್ನಲ್ಲ, ಅದನ್ನ ಹಾಕ್ಕೊಂಡು ಫುಲ್ಲು ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಅರಿಶಿನ ಪುಡಿ, ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ, 8 ಮೆಣಸು ಕಾಳು, ಒಂಚೂರು ಚಕ್ಕೆ, 2 ಲವಂಗ ಹಾಕ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರಲಿ ಅಂತ. ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಡ್ಕೋಬೇಕು. ಇದನ್ನು ಒಂದು ತಟ್ಟೆಯಲ್ಲಿ ತಣ್ಣೀರು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಇದನ್ನಿಟ್ಟರೆ ಸ್ವಲ್ಪ ಕೂಲ್ ಆಗುತ್ತೆ ಬೇಗ ಅನ್ನೋ ಕಾರಣಕ್ಕೆ. ಇದು ಕೂಲ್ ಆಗ್ತಾ ಇರಲಿ. ನೆಕ್ಸ್ಟು ನಾವು ತರಕಾರಿನ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ಬೇಳೆನ ವಾಶ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು 5 ಲೀಟರ್ ಕುಕ್ಕರ್ಗೆ 2 ಸ್ಪೂನ್ ಆಗೋವಷ್ಟು ಎಣ್ಣೆ, ಒಂಚೂರು ಸಾಸಿವೆ, ಇಲ್ಲಿ ಕರ್ಬೇವಿನ ಸೊಪ್ಪು, ಕ್ಯಾಪ್ಸಿಕಮು, ಟೊಮೊಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. 1-2 ಮಿನಿಟ್ಸ್ ಇದನ್ನ ಫ್ರೈ ಮಾಡಿ. ಅದಕ್ಕೆ ಗೊತ್ತಾಗುತ್ತೆ ನಿಮಗೆ ಫ್ರೈ ಮಾಡಿದ್ರೆ ಹೇಗೆ. ನೋಡ್ತಾ ಇದ್ದೀರಲ್ಲ, ಇಷ್ಟಿದ್ರೆ ಸಾಕು ಫ್ರೈ ಮಾಡಿ. ನೆಕ್ಸ್ಟು ತರಕಾರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಸ್ವಲ್ಪ ಜಾಸ್ತಿ ಬಲ್ತ್ಬಿಟ್ಟಿತ್ತು, ಹಂಗಾಗಿ ಇನ್ನೇನು ಮಾಡೋಣ, ಮನೇಲಿ ಯಾವುದೂ ಇಲ್ಲ, ಸದ್ಯಕ್ಕೆ ಮಾಡಲೇಬೇಕು ಆಗಿರೋ ಅನಿವಾರ್ಯ ನಮಗೆ. ಅದರಲ್ಲೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ ಕೆಟ್ಟೋಗಿರೋದು ಹಾಕಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಬೇಡಿ, ಅದು ಆ್ಯಕ್ಚುಲಿ ಬಲ್ತಿರೋದು ಜಾಸ್ತಿ. ಇದನ್ನು ಹೀಗೆ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಅದಕ್ಕೆ ಬೇಳೆ ಹಾಕ್ಕೋತಾ ಇದ್ದೀನಿ. ಬೇಳೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಮಸಾಲೆ ತಣ್ಣಗಾಗಿತ್ತು. ಇದನ್ನು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟು ರುಬ್ಕೊಂಡ್ರೆ ಸಾಕು. ಇದನ್ನು ನಾನು ತರಕಾರಿ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಅಂದರೆ ತುಂಬ ತೆಳ್ಳಗೆ ಬೇಕಾ ತುಂಬ ಗಟ್ಟಿಗೆ ಬೇಕಾ ಅಂತ ನೋಡಿ ಹಾಕ್ಕೊಂಡು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೆಕ್ಸ್ಟ್ ಕುಕ್ಕರ್ ಮುಚ್ಚಳ ಹಾಕಿ 2 ವಿಷಲ್ ಹಾಕಿಸಿ. ನನಗೆ ಇಲ್ಲಿ ತುಂಬ ಗಟ್ಟಿ ಬೇಕಿತ್ತು ನನಗೆ ಸಾಂಬಾರು, ಯಾಕೆಂದರೆ ರೊಟ್ಟಿಗೂ ಆಗಬೇಕಿತ್ತು, ಮುದ್ದೆಗೂ ಆಗಬೇಕಿತ್ತು. ಹಾಗಾಗಿ ನಾನು 2 ವಿಷಲ್ ಹಾಕಿಸ್ತಾ ಇದ್ದೀನಿ. ನೆಕ್ಸ್ಟು ನಾನು ಮುದ್ದೆಗೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, 2 ಡ್ರಾಪ್ಸ್, ಒಂದು ಸ್ವಲ್ಪ ಕಲ್ಲುಪ್ಪು, ಒಂಚೂರು ರಾಗಿ ಹಿಟ್ಟು ಹಾಕಿ ಫಸ್ಟು ಕುದಿ ಬರೋವರೆಗೂ ಕುದಿ ಬರ್ಸ್ಕೊತೀನಿ. ಇದು ಕುದಿ ಬಂದಮೇಲೆ ನಾನು 1 ಕಪ್ ಆಗೋವಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಮುದ್ದೆ ಮಾಡ್ತಾಯಿದ್ದೀನಿ, ಹಾಗಾಗಿ 1 ಲೋಟ ನೀರಿಗೆ 1 ಕಪ್ ಹಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಒಂದು 10 ನಿಮಿಷ ಮುದ್ದೆ ಬೇಯಿಸ್ಬೇಕು. ನಾನು 10 ನಿಮಿಷ ಕರೆಕ್ಟಾಗಿ ಮುದ್ದೆ ಬೇಯಿಸ್ಬಿಟ್ಟು ಅದಾದಮೇಲೆ ತಿರುಗೋದು. ಇದು ಬೇಯ್ತಾ ಇರಲಿ. ಅಲ್ಲಿ ಕುಕ್ಕರ್ 2 ವಿಷಲ್ ಆಯಿತು, ಮುದ್ದೆನೂ ಬೆಂದಿದೆ. ಇಲ್ಲಿ ನಾನು ತಿರುಗ್ತಾ ಇದ್ದೀನಿ ಮುದ್ದೆನ. ನಮ್ಮ ಕಡೆ ಹೀಗೆ ಮಾಡೋದು. ಮುದ್ದೆ ಮಾಡೋದಕ್ಕೂ ಕುಕ್ಕರ್ ಬಂದ್ಬಿಟ್ಟಿದೆ. ಅದೇನೇ ಬರಲಿ, ನಾವು ನಮ್ಮ ಥರ ಕೆಲಸ ಮಾಡಿದ್ರೆ ಮಾತ್ರ ನಮಗಿಷ್ಟ ಆಗೋದು. ಒಬ್ಬೊಬ್ಬರು ಬಾಣಲಿಯಲ್ಲಿ ಮಾಡ್ತಾರೆ, ಬಾಣಲಿಯಲ್ಲಿ ಮಾಡಿಬಿಟ್ಟು ಅಲ್ಲೇ ನಿಂತ್ಕೊಂಡೇ ಕಟ್ತಾರೆ ಮುದ್ದೆನ. ನಮ್ಗೆ ಹಂಗಾಗಲ್ಲ. ನಮ್ಗೆ ಈ ಥರ ಹೇಳ್ಕೊಟ್ಟಿದ್ದಾರಲ್ವ, ಹೀಗೆ ಮಾಡಬೇಕು ಅನ್ನೋದು ನಮ್ಗೆ ಅವಾಗಿಂದ ರೂಢಿ ಆಗೋಗ್ಬಿಟ್ಟಿದೆ. ಹಂಗಾಗಿ ನಾವು ನೆಲದಲ್ಲಿ ಕೂತ್ಕೊಂಡೇ ಈ ಥರ ಮುದ್ದೆ ಮಾಡೋದು. ಚೆನ್ನಾಗೂ ಬರುತ್ತೆ. ನಮ್ಗೆ ಆ ಥರ ಎಲ್ಲ ರೂಢಿ ಇಲ್ಲ, ಸೊ ನಾನು ಹಿಂಗೆ ಕಟ್ಟೋದು. ವಿಜಿಲ್ ಆರಿದೆ. ಇದು ಕುಕ್ಕರ್ ಸಾಂಬಾರು ಹೇಗೆ ಬಂದಿದೆ ನೋಡುವ. ವಾವ್, ಗಮ್ ಅಂತಿತ್ತು. ಸಾಂಬಾರಂತೂ ಸೂಪರಾಗಿ ಬಂದಿತ್ತು. ರೊಟ್ಟಿಗೂ ಬೇಕಿತ್ತು, ಹಂಗಾಗಿ ಈ ಥರ ಗಟ್ಟಿಗೆ ಮಾಡಿದ್ದೀನಿ ನಾನು ಸಾಂಬಾರನ್ನ. ಹೊರಗಡೆಯಿಂದ ಕೆಲಸ ಮಾಡ್ಕೊಂಬಂದವ್ರಿಗೆ ಈ ಥರ ಮುದ್ದೆ ಮಾಡಿಕೊಟ್ರೆ ನಿಜ ಅವ್ರು ಖುಷಿ ಪಡ್ತಾರೆ ಆ್ಯಂಡ್ ಆರೋಗ್ಯವಾಗೂ ಇರ್ತಾರೆ. ಆಗ ನಮ್ಮ ಅಪ್ಪನ ಕಾಲದವರು, ನಮ್ಮ ಅಜ್ಜಿ ಕಾಲದವ್ರಿಗೆಲ್ಲ ಮುದ್ದೆ ಅಂದರೆ ಅಷ್ಟಿಷ್ಟ. ನಮ್ಮ ಅಪ್ಪನೂ ಚೆನ್ನಾಗಿದೆ ಅಂತ ಕಮೆಂಟ್ ಕೊಟ್ಟರು.
ನಾನು ಟೇಸ್ಟ್ ಮಾಡಿಬಿಡೋಣ ಅಂತ ಹಾಕ್ಕೊಂಡು ಬಂದು ತಿಂತಾ ಇದ್ದರೆ ಸೀರಿಯಸ್ ಆಗಿ ಅಷ್ಟು ಚೆನ್ನಾಗಿ ಬಂದಿತ್ತು. ಈ ಥರ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೀವು. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಆಯಿತಾ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.